ಸಿಟಿಲಾದ್ರೆ ಹಳ್ಳಿಲಾಗ್ಲಿ ಸಿಟಿಲಿರೋರು ಸಿಟಿಲೇ ಜೀವನ ಮಾಡ್ತಾ ಇದ್ರ ಅಂತ ಏನಿಲ್ಲ. ಹಳ್ಳಿಲಿ ಎಲ್ಲ ಪ್ರತಿಯೊಬ್ರು ಹಳ್ಳಿಯಿಂದಾನೇ ಹೋಗಿ ಸಿಟಿಲಿ ಬೆಳೆಸಿ ಸಿಟಿ ಬೆಳೆದಿರೋದು. ಹಾಗೇನೆ ಎಲ್ಲರೂ ಒಂದೊಂದು ದಯವಿಟ್ಟು ನಿಮ್ಮ ಹೊಲ ಬದಿಗಳಲ್ಲಿ ಎಷ್ಟಾಗುತ್ತೋ ಅಷ್ಟು ಮರಗಳನ್ನ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹಿತಾಶ್ರೀ ಬಂದಿದ್ದೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆ. ಎಲ್ಲರೂ ಹೆಂಗಿದ್ದೀರಾ? ನಾವಂತೂ ಆರಾಮಾಗಿದ್ದೀವಿ ಅಂತ ಅನ್ಕೊಂಡಿದೀವಿ. ಒಳಗಡೆಯಿಂದ ಸಿಕ್ಕಾಬಿಟ್ಟೆ ನೋವು ಬೇಜಾರು ಎಲ್ಲ ಮನುಷ್ಯ ಅಂತ ಇದ್ಮೇಲೆ ಎಲ್ಲರಿಗೂ ಒಂದೊಂದು ರೀತಿಯಾಗಿ ಇದ್ದೇ ಇರುತ್ತೆ. ನಾವು ಮುಂಚೆಲೆ ವಿಡಿಯೋ ಮಾಡ್ದಂಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಂಗೆ ರೈತ ಕುಟುಂಬ ಒಳಗಿದ್ದು ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಅಪ್ಪನ್ ಬಂದಿದ್ದಾರೆ ವಿಡಿಯೋ ಮಾಡೋಣ ಅಂತ. ಇವಾಗ್ಲೂ ವಿಡಿಯೋ ಮಾಡಬಹುದು, ಸಂಜೆ ಹೊತ್ತು ಮಾಡಬಹುದು, ಬೆಳಿಗ್ಗೆ ಹೊತ್ತು ಮಾಡಬಹುದು. ನೋಡಿದ್ರ ಏನ್ ಹೇಳಿದ್ವು ಅಂತ? ಬೇರೇನಿಲ್ಲ, ಸುಮಾರು ಈಗೊಂದು 4-5 ವಿಡಿಯೋ ಹಾಕಿದ್ವಿ. ಆದ್ರೂ ಸಿಕ್ಕಾಬಟ್ಟೆ ರೆಸ್ಪಾನ್ಸಿಬಲ್ ಸಿಕ್ಕಾಬಟ್ಟೆ ಕಡಿಮೆ ಬರ್ತಿದ್ದೆ. ರೈತರು ಅಂತ ಬೇಜಾರ ತಾತ್ಸಾರನ ಅಥವಾ ಗೊತ್ತಿಲ್ಲ. ರೈತ ದೇಶದ ಬೆನ್ನೆಲುಬು ಅಂತ ಬರೀ ಮಾತಿಗೆ ಭಾಷಣಕ್ಕಿಷ್ಟೇ ಸೀಮಿತ ಮಾಡ್ಕೊಂಡಿದ್ದಾರೆ. ಆದರೆ ಯಾವುದೇ ರೀತಿ ನಮಗೆ ರೆಸ್ಪಾನ್ಸ್ ಸಿಗ್ತಿಲ್ಲ. ಅಂದರೆ ರೆಸ್ಪಾನ್ಸ್ ಅಂದರೆ ನಿಮ್ಮಿಂದ ನಮ್ಮ ಕುಟುಂಬನ ಅಂದರೆ ನೀವೆಲ್ಲ ಸಬ್ಸ್ಕ್ರೈಬರಿಂದ ಆಗಲಿ ವ್ಯೂವರ್ಸಿಂದ ಆಗಲಿ ನಾನು ನಿಮ್ಮಲ್ಲಿ ನಮ್ಮ ಕುಟುಂಬನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಎಲ್ಲರೂ ಅಣ್ಣ ತಮ್ಮದಿರು ಅಕ್ಕ ತಂಗಿರು ಯಾರಾದರೂ ಆಗಿರ್ಬೋದು. ಅದಕ್ಕೋಸ್ಕರ ನನಗೆ ಆಗಲೇ ಮೊದಲನೇ ವಿಡಿಯೋ ಹೇಳ್ದಾಗೆ ನನಗೆ ನನ್ನವರು ಅಂತ ಯಾರೂ ಇಲ್ಲ ಅಂತ ಹೇಳಿದ್ದೀನಿ ನಿಮಗೆ. ಹಂಗಾಗಿ ನಾನು ನಿಮ್ಮಲ್ಲಿ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ದಯವಿಟ್ಟು ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ನೋಡಿ, ನಮಗೂ ಖುಷಿ ಆಗುತ್ತೆ. ಬೇರೆ ವಿಡಿಯೋನ ನಿಮ್ದು ರೈತರು ಅಂತ ಹೇಳಿದ್ದೀನಿ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅಥವಾ ಏನಾದರೂ ನಿಮಗೆ ಬೆಳೆ ಬಗ್ಗೆ ಏನಾದರೂ ಮತ್ತು ಎಲ್ಲ ಗೊತ್ತಿರ್ರಿ. ಎಲ್ಲರೂ ಯಾರಿಗೇನು ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಆದರೂ ನಮಗೆ ತಿಳಿದದನ್ನು ಮಾಡೇ ಹಾಕಬೇಕು ಅನ್ನೋ ಖುಷಿ ಇದರಲ್ಲಿ ಸಿಗುತ್ತೆ. ವಿಡಿಯೋ ಮಾಡೋದ್ರಿಂದ ನಮಗೆ ಅದರಿಂದ ಒಂದು ನೆಮ್ಮದಿ, ಖುಷಿ, ಸಂತೋಷ, ಸುಖ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದಕ್ಕೆ ಪ್ರಯತ್ನ ಮಾಡಿ. ದಯವಿಟ್ಟು ನಿಮ್ಮ ಒಬ್ಬ ಫ್ರೆಂಡು, ಅಣ್ಣ, ತಮ್ಮ ಅಂತ ಯಾವುದಾದ್ರು ತಿಳ್ಕೊಂಡು ಆದಷ್ಟು ಒಂದು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ತುಂಬ ದಿನಗಳಿಂದ ಹೇಳಬೇಕು ಅಂದ್ಕೊಂಡಿದ್ದೆ ನೋಡಿ. ಅವಾಗ ಒಂದು ಸಣ್ಣ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಇನ್ನೂ ಈ ರಾಗಿ ಚಿಕ್ಕದಾಗಿತ್ತು. ಇವಾಗ ಇದಕ್ಕೆ ನೇಗ್ಲು ಹೊಡಿಸಿ ಇದು ರೆಡಿ ಮಾಡಿಬಿಟ್ಟಿದ್ದಾರೆ. ಮಳೆಗೆ ಸಿಕ್ಕಾಬಟ್ಟೆ ಕಾಯ್ತಿದ್ದಾರೆ. ಮತ್ತು ಈಗ ಸುಮಾರು ಒಂದು 15-20 ದಿವಸದಿಂದ ಮಳೆನೇ ಸಿಕ್ಕಾಬಟ್ಟೆ ಕಡಿಮೆ ಆಗಿದೆ. ನಮ್ಮ ನೀರಿರೋದು ಪಂಪ್ ಸೆಟ್ ಅಥವಾ ಮೋಟ್ರ್ ಇರೋದೇನು ಪ್ರಾಬ್ಲಮ್ ಅನ್ಸಲ್ಲ. ಬಟ್ ನಾವು ಮಳೆ ಆಶ್ರಿತ ಜಮೀನಾಗಿರೋದ್ರಿಂದ ಮಳೆ ತೊಗರಿ ಬೆಳೆದಿದ್ದೀವಿ, ಅದಕ್ಕೂ ಮಳೆ ಇಲ್ದಲೇ ಅದು. ಮತ್ತು ಹುಳ್ಳಿ ಕಾಳು ಹಾಕಿದ್ವಿ, ಅದು ನೋಡಿ ಆ ಕಡೆ ಎಲ್ಲ ಕಾಣಿಸ್ತಾ ಇಲ್ಲ. ಅಲ್ಲೆಲ್ಲ ಹುಳ್ಳಿ ಇಷ್ಟೊತ್ತಿಗೆ ಸ್ವಲ್ಪ ಉದ್ದಾಗಿರ್ಬೇಕಿತ್ತು. ಅಂದರೆ ಇಬ್ನಿಲೇ ಬರುತ್ತೆ ಅಂತ ಹೇಳ್ತಾರೆ. ಆದರೂ ಇಬ್ನಿ ಬರೋಕ್ಕಿಂತ ಮುಂಚೆನೇ ಸ್ವಲ್ಪ ಅದು ಬೆಳೆಯೋಕ್ಕೆ ಸ್ವಲ್ಪ ಮಳೆ ಅವಕಾಶ ಬೇಕಾಗಿತ್ತು. ಮಳೆನೂ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಕೊಡ್ತಾ ಇದೆ. ಏನು ಮಾಡೋದು ಹೇಳಿ? ನಮ್ಮಂಥ ಬಡ ರೈತರ ಕುಟುಂಬದವರು ಮಳೆ ಇಲ್ಲ, ಮಳೆ ಆಶ್ರಿತ ಜಮೀನು ಇಟ್ಕೊಂಡ್ರಂತೂ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ಮು. ಮೋಟ್ರು, ಬೋರು ಈ ಥರದ್ದೆಲ್ಲ ನೀರಿಂದ ಇರೋದೆಲ್ಲ ಏನು ಪ್ರಾಬ್ಲಮ್ ಅನ್ಸಲ್ಲ. ನಮ್ದು ಏನೋ ಯಾವುದು ಮೋಟ್ರಿಲ್ಲ, ಏನಿಲ್ಲ. ಅದೆಲ್ಲ ಜಮೀನು ಬೇರೆ ಜಾಸ್ತಿ ಇಲ್ಲ. ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡಬೇಕು. ಸಿಕ್ಕಾಬಟ್ಟೆ ಪ್ರಾಬ್ಲಮ್, ಕಷ್ಟ. ರಾಗಿ ಎಲ್ಲ ಯಾವ ರೀತಿ ಆಗಿಬಿಟ್ಟಿದೆ ನೋಡಿ. ಇದು ನೀರಿಂದು ಹೆಚ್ಚು ಕಡಿಮೆ ಅದೇ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೆ. ಅವಾಗ ಹಾಕಿದಾಗ ಆವತ್ತನೇ ಸೊಸೆಯನ್ನು ಕಿತ್ತು ನೆಟ್ಟಿ ಇದನ್ನ ಬೆಳೆ ಮಾಡಿರೋದು. ಇದು ಪರವಾಗಿಲ್ಲ. ಇದು ನೀರನ್ನ 2-3 ಸರಿ ಇದಕ್ಕೆ ನೀರನ್ನ ಹಾಯಿಸಿ ರೆಡಿ ಮಾಡಿದ್ದಾರೆ. ಇದು ನೀರು ಇನ್ನೊಂದು ನಮ್ಮ ಹೊಲ ತೋರಿಸ್ತೀನಿ ಅಂತೆ. ಯಾವ ರೀತಿ ನೀರಿದ್ದು ಈ ಥರ ಹಸಿರಾಗಿ ಚೆನ್ನಾಗಿ ಗೊಬ್ಬರ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬಂದಿದೆ. ನೀರೇನಿಲ್ದಲೆ ಯಾವ ರೀತಿ ಬೆಳೆ ನಮಗೆ ರೈತರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರೆ, ನೀರಿಲ್ದಲೆ ಯಾವ ರೀತಿ ಆಗಿದೆ ಬನ್ನಿ ತೋರಿಸ್ತೀನಿ ಅಂತ. ಅದೊಂದು ತೋರಿಸ್ತೀನಿ ಯಾವ ರೀತಿ ನೆಲ ನೀರಿಲ್ದಲೆ ಎಷ್ಟು ಒಣಗಿ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ನೀರಿಲ್ದಲೆ ಒಬ್ಬ ವ್ಯಕ್ತಿ ರೈತ ಬದುಕೋದು, ಅತಿ ಸಣ್ಣ ರೈತ ಕುಟುಂಬದವ್ರು ನಾವೆಲ್ಲ ಬದುಕೋದು ಯಾವ ರೀತಿ ಅಂತ ನೋಡಿ, ಯಾವ ರೀತಿ ಹೆಂಗಾಗಿದೆ ಅಂತ. ನಿನ್ ಚೆಂಡು ಗಿಡ ಇರಲಿ ಬಾ. ರಾಗಿ ನಮ್ದು ಯಾವ ರೀತಿ ಆಗಿದೆ ಅಂತ ತೋರಿಸ್ಬಾ, ನೋಡ್ಬಾ. ನೋಡಿ, ಇದು ಹಾಕಿ ಹೆಚ್ಚು 1 ತಿಂಗಳು ಮೇಲಾಯ್ತು. ಈ ಕಡೆ ಎಲ್ಲ ಸಿಕ್ಕಾಬಿಟ್ಟು ಈ ಜಾಗದಲ್ಲೆಲ್ಲ ಹಸಿರಾಗಿತ್ತು ಜಾಗ. ಮಳೆ ಇಲ್ದಲೆ ಯಾವ ರೀತಿ ಬರಡು ಭೂಮಿ, ಖಾಲಿ ಇದು ಒಣ ಭೂಮಿ ಏನಾಗಿದೆ ಆ ಸ್ಥಿತಿ ಆಗಿದೆ ನಮ್ದು. ನೋಡಿ, ರಾಗಿ ಎಲ್ಲ ಒಣಗಿ ಯಾವ ರೀತಿ ಆಗಿದೆ.
ಮಳೆ ಆಶ್ರಿತ ಜಮೀನುಗಳು ಇವರು ಯಾವುದೇ ರೀತಿ ಬೋರ್ ವ್ಯವಸ್ಥೆ ಇಲ್ಲ, ಏನಿಲ್ಲ. ಏನೇ ಆದ್ರೂ ಮಳೆ ಬಂದ್ರೆ ಮಾತ್ರ ಇದಕ್ಕೆ ಮಳೆ ಬಂದ್ರೆ ಮಾತ್ರ ಹೊಲ ಉಳ್ಬೇಕು, ಮತ್ತು ಮಳೆ ಬಂದ್ರೆ ಮಾತ್ರ ಕೆಲಸ ಈ ಜಮೀನುಗಳಲ್ಲಿ. ಇದು ಯಾವುದೇ ರೀತಿ ಬೋರು ಇದ್ರು ಏನಿಲ್ಲ, ಮಳೆನೇ ಸಿಕ್ಕಾಬಿಟ್ಟೆ. ಈ ಸರಿ ಅಂತೂ ಬೇಗ 2-3 ವರ್ಷಕ್ಕೆ ಇದು ಮಾಡ್ಕೊಂಡ್ರೆ, ಇತ್ತೀಚೆಗೆ ಒಂದು ವರ್ಷ ಈ ವರ್ಷ ಅಂತೂ ಸಿಕ್ಕಾಬಿಟ್ಟೆ ಮಳೆ ಕಡಿಮೆ. ಎಷ್ಟು ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟೇ ಬಂದಿದೆ. ಅದರಂತೂ ಇತ್ತೀಚೆಗೆ ಕೊನೆ ದೀಪಾವಳಿ ಮಾರ್ಲಮಿ ಹಬ್ಬ ಅಥವಾ ಮಳದ ಹಬ್ಬ ಅಂತ ನಾವು ಏನು ಹೇಳ್ತೀವಿ, ಆ ಹಬ್ಬ ಆದಾಗ್ಲಿಂದಲೂ ಒಂದು ಹನಿ ಮಳೆ ಡ್ರಾಪ್ ಉಯ್ದಿಲ್ಲ ನಮ್ಮ ಕಡೆಗೆ. ಮಳೆ ಆಶ್ರಿತ ಜಮೀನು ಬೆಳ್ಕೊಂಡ್ರ ಗತಿಯೆಲ್ಲ ಯಾವ ರೀತಿ ಆಗಿದೆ ನೋಡಿ. ಭೂಮಿಯೆಲ್ಲ ಎಷ್ಟು ಚೆನ್ನಾಗಿ ರಾಗಿ ಬೆಳೆದಿತ್ತು ಅಂದರೆ ಅಷ್ಟೇ ನೀಟಾಗಿ ರಾಗಿ ಉದ್ದಕ್ಕೂ ಅಲ್ಲಿಂದ ಇಲ್ಲಿ ತನಕ ಚೆನ್ನಾಗಿ ಬೆಳೆದಿತ್ತು. ಬಟ್ ಈ ಮಳೆ ಆಶ್ರಿತ ಜಮೀನ ಇರೋದನ್ನ ನೀರೇ ಇಲ್ಲ, ನೀರಿಲ್ಲದೆ ಫುಲ್ ಒಣಗಿ ಇದಾಗೋಗಿದೆ. ಈ ಕಡೆ ಎಲ್ಲ ಸ್ವಲ್ಪ ಮೇಲ್ದಾರ ಏನಂತ ಏನು ಹೇಳ್ತೀವಿ, ಅದರಲ್ಲೊಂದು ಸ್ವಲ್ಪ ಹಸಿರು ಜಮೀನು ಹಸಿರಿದೆ. ಅದು ಬಿಟ್ಟರೆ ಬೇರೆ ಎಲ್ಲ ಜಾಗದಲ್ಲೂ ಎಲ್ಲ ಗಿಡ ಏನೇ ಒಂದು ಇದಾದ್ರೂ ಹಸಿರು ಗಿಡ ಅನ್ಸುತ್ತೆ ಫುಲ್ ಇದಾಗೋಯ್ದೆ. ನಮ್ಮ ಕಷ್ಟ ನೋಡಿ ಕೇಳಾರೆ ಯಾರು ನಮ್ಮನ್ನು. ನೀರು ಇರೋದೆಲ್ಲ ಹಂಗೆ ಬದುಕ್ತಾರೆ ಸ್ವಾಮಿ, ನಾವೆಲ್ಲ ನೀರು ಆಶ್ರಿತ ಇಲ್ದಾರ ಯಾವ ರೀತಿ ಬದುಕಬೇಕು ನಾವು ಅಂತ ನಮ್ಮ ಕಷ್ಟ ತೀರೋದು ಅಷ್ಟು ಪ್ರಾಬ್ಲಮ್ ಇದೆ. ಎಲ್ಲಿ ನೋಡಿದ್ರು ಭೂಮಿ ಒಣಗಿ ಇದಾಗೋಯ್ದೆ. ನೋಡಿದರೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ಇದೆಲ್ಲ ನೋಡಿದಾಗ. ಗೌರ್ಮೆಂಟ್ ಕೆಲಸಗಳವರು ಅಥವಾ ಸಿಟಿಲೆಲ್ಲ ಬದುಕೋರ್ದೆಲ್ಲ ಅವ್ರದ್ದು ಒಂಥರ ಹಿಂಸೆ. ಆದರೆ ನಮ್ದಂತೂ ಅವ್ರಿಗೆ ಹೆಂಗೆ ಸಂಬಳ ಏನೇ ಆದ್ರೂ ಕೆಲಸ ಮಾಡದೆ ಹೋಗ್ಲಿ ಒಂದು ಸಂಬಳ ಅಂತ ಬಂದ್ಬಿಡುತ್ತೆ. ಮಾಡ್ದೆ ಹೋದ್ರೆ ಏನು ಬರೋಲ್ಲ, ಮಾಡಿದ್ರು ಖಂಡಿತ ಯಾವುದೇ ಕಾರಣದಲ್ಲಿ ತಿಂಗಳಲ್ಲಿ ಸಂಬಳ ಪೇಮೆಂಟ್ ತಗೋತಾರೆ. ನಾವು ರೈತರಲ್ಲಿ ನಾವು ಏನು ಮಾಡೋದು, ಭೂಮಿನ ನೆಚ್ಕೊಂಡು ಬೆಳೆ ಮಾಡಿರ್ತೀವಿ, ಆ ಬೆಳೆನೂ ಈ ರೀತಿ ಮಳೆ ಇಲ್ದಲೆ ಆದರೆ ಹೆಂಗೆ ಜೀವನ ಮಾಡೋದು ಹೇಳಿ. ನೋಡಿದ್ರಲ್ಲ, ಇದಿಷ್ಟು ರಾಗಿ ಬಗ್ಗೆ ಅಥವಾ ಮಳೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ನನ್ನ ಕಷ್ಟನ ನಿಮ್ಮ ಹತ್ರ ತೋಡ್ಕೊಂಡು ಹೇಳಿದ್ದೀನಿ. ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯ ಏನು ಅಂತ ಕಮೆಂಟಲ್ಲಿ ಬೇಕಾದ್ರೆ ತಿಳಿಸ್ಬೋದು. ಅದು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ನಮಗೆ ಯಾವುದೇ ರೀತಿ ವೀಡಿಯೋ ಮಾಡಲಿಕ್ಕೆ, ಅದು ರೈತರದಾಗಲಿ ಮತ್ತಿನ್ನೊಂದಾಗಲಿ, ಏನಾರ ವ್ಲಾಗ್ ಮಾಡೋದಾಗಲಿ, ಏನಾದರೂ ಮಾಡಲಿಕ್ಕೆ ನೀವು ಮಾಡೋ ಸಬ್ಸ್ಕ್ರೈಬರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ, ಏನೋ ಹುಮ್ಮಸ್ ಬರುತ್ತೆ. ಒಂದು ಯಾವುದಾದ್ರೂ ವೀಡಿಯೋ ಮಾಡಲಿಕ್ಕೆ ಏನಾದರೂ ನಮ್ಮ ಕಷ್ಟ ನಿಮ್ಮ ಹತ್ರ ಹೇಳ್ಕೊಂಡಾಗ ನಮಗೊಂದು ಖುಷಿ ಸಿಗುತ್ತೆ ಅಂತ ಆವಾಗಲೇ ಹೇಳಿದ್ದೀನಿ. ಆ ಥರ ನೀವು ಸಪೋರ್ಟ್ ಮಾಡೋದ್ರಿಂದ ನಮಗೆ ಸಿಕ್ಕಾಬಟ್ಟೆ ಖುಷಿ ಸಿಗುತ್ತೆ. ಏನೋ ಒಂದು ನಮಗೂ ಒಬ್ಬರು ಸಪೋರ್ಟರ್ಸ್ ಇದ್ದಾರೆ ಅಂತ ಅನಿಸುತ್ತೆ. ದಯವಿಟ್ಟು ಯಾರ್ಯಾರೆಲ್ಲ ವೀಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ. ಸಿಗೋಣಂತೆ ಮುಂದಿನ ವೀಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು. ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ, ಆದಷ್ಟು ನಿಮ್ಮ ಹೊಲ ಗದ್ದೆ ತೋಟ ಜಾಗಗಳಲ್ಲಿ ಎಲ್ಲಿ ಬದುಗಳು ಅಂತ ಏನಿರುತ್ತಲ್ಲ ಎಲ್ಲ ಒಂದೊಂದು ಗಿಡ ನೆಡಿ, ಮರ ಉಳಿಸಿ.